ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಲೆಂತಿ ಪ್ರೊಸೆಸ್ ಇದೆ, ಸೊ ನಿಮ್ಮ ಫ್ರೀ ಟೈಮಲ್ಲಿ ಟ್ರೈ ಮಾಡಿ ಆಯಿತಾ. ಹಾಗೆ ಇದೊಂಥರ 2 in 1 ರೆಸಿಪಿ. ತಿಂಡಿನೂ ಆಗುತ್ತೆ, ಅದರೊಟ್ಟಿಗೆ ಊಟಕ್ಕೂ ಸೈಡ್ ಡಿಶ್ ಆಗಿ ಅಟ್ ಎ ಟೈಮ್ ರೆಡಿ ಮಾಡ್ಕೋಬಹುದು. ಹಾಗೆ ಈ ರೆಸಿಪಿ ಹೆಸರು ಚಿಕನ್ ಸುಕ್ಕ ಮಸಾಲಾ ಪುಂಡಿ. ಈಗಾಗಲೇ ಹೇಳಿದ್ದೀನಿ, ಪುಂಡಿ ಅಂದರೆ ಕಡುಬು ಅಂತ. ಇದನ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲು ತಿಳ್ಕೊಳ್ಳೋಣ. ನಾವು ಇಬ್ರು ಮಾತ್ರ ಮನೇಲಿ ಇರೋದ್ರಿಂದ ಸ್ವಲ್ಪ ಅಂದ್ರೆ ಅರ್ಧ ಕೆಜಿ ಬೆಳ್ತಿಗೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಸ್ಟಫಿಂಗ್ ಮಾಡೋಕೆ ಬೇಕಿರೋ ಮೇನ್ ಇಂಗ್ರೀಡಿಯೆಂಟ್ ಚಿಕನ್. ಇಲ್ಲಿ ನಾನು ಅರ್ಧ ಕೆಜಿ ಸ್ಕಿನ್ ಔಟ್ ಚಿಕನ್ ಮಾಂಸ ಯಾಕಂದ್ರೆ ಪುಂಡಿ ತಿನ್ನುವಾಗ ಮೂಳೆ ಸಿಕ್ಕರೆ ಡಿಸ್ಟರ್ಬೆನ್ಸ್ ಅನ್ಸುತ್ತಲ್ಲ, ಅದಕ್ಕೆ. ಸರಿ, ಇವಾಗ ಸ್ಟಫಿಂಗ್ಗೆ ಬೇಕಿರೋ ಚಿಕನ್ ಸುಕ್ಕ ಮಸಾಲ ರೆಡಿ ಮಾಡೋಣ. 3 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಸಾಸಿವೆ, 7ರಿಂದ 8 ಕಾಳು ಪೆಪ್ಪರ್, ಸ್ವಲ್ಪ ಚಕ್ಕೆ ಲವಂಗ, ಹಾಗೆ 1 ಏಲಕ್ಕಿ, ಅರ್ಧ ಸ್ಪೂನ್ ಸೋಂಪು ಹಾಕಿ ಡ್ರೈ ರೋಸ್ಟನ್ನು ಮಾಡಬೇಕು. ಹಾಗೆ ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿ 5 ಬ್ಯಾಡಗಿ ಮೆಣಸು. ಇದು ಖಾರ ಇದೆ, ಸೊ 5 ಸಾಕು. ಲೈಟ್ ಖಾರ ಇರೋದು ಬ್ಯಾಡಗಿ ಮೆಣಸು ಇದ್ರೆ 8ರಿಂದ 10 ಹಾಕಿ. 2 ಎಸಳು ಬೆಳ್ಳುಳ್ಳಿ ಮತ್ತೆ ಕರಿಬೇವು ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ರುಬ್ಬಬೇಕು. ಈ ಥರ ಟ್ರೆಡಿಷನಲ್ ವೇನಲ್ಲೇ ಪ್ರಿಪೇರ್ ಮಾಡಬೇಕು ಅಂತೇನಿಲ್ಲ. ನೀವು ಬೇಕಾದರೆ ಡೈರೆಕ್ಟ್ ಆಗಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್ ಹಾಕಿನೂ ಮಸಾಲೆನ ರೆಡಿ ಮಾಡ್ಕೋಬಹುದು. ನಮ್ಮನೇಲಿ ನಾವು ಇದೇ ಥರ ಪ್ರಿಪೇರ್ ಮಾಡೋದು, ಅದಕ್ಕೆ ಹಾಗೇನೆ ತೋರಿಸ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿ, 1 ಟೊಮೆಟೊ, 2 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳಿ. ಮುಂದೆ ಕಡಾಯಿಗೆ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಚಾಪ್ ಮಾಡಿರೋ ಈರುಳ್ಳಿನ ಹಾಕಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಕಾಯಿಮೆಣಸು, ಕಟ್ ಮಾಡಿರೋ ಟೊಮೆಟೊನ ಹಾಕಿ ಬೇಯಿಸಿ. ನಂತರ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸಿ ನೆಕ್ಸ್ಟ್ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರೋ ಚಿಕನ್ನ ಇದಕ್ಕೆ ಸೇರಿಸಿ. ಚಿಕನ್ ಬೇಕಿದ್ರೆ ಇನ್ನೂ ಸಣ್ಣಗೆ ಕಟ್ ಮಾಡ್ಕೋಬಹುದು. ಬೆಂದ ಮೇಲೂ ನಿಮಗೆ ಬೇಕಾದ ರೀತಿ ಸಣ್ಣದಾಗಿ ಕಡಾಯಿನಲ್ಲೇ ಈಸಿಯಾಗಿ ಕಟ್ ಮಾಡೋಕ್ಕಾಗುತ್ತೆ. ಈಗ ಇದೇ ಕಡಾಯಿಗೆ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಬೆರೆಸಿ ಜೊತೆಗೆ ಹುಳಿಗೆ ತಕ್ಕಂತೆ ನಿಂಬೆ ಹಣ್ಣನ್ನು ಹಿಂಡಿ ಬೇಯೋದಕ್ಕೆ ಬಿಡಬೇಕು. ಆ್ಯಕ್ಚುಲಿ ಈ ಡಿಶ್ ನಾನು ನನ್ನದೇ ಅಂದಾಜಲ್ಲಿ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಿರೋದು ಆಯಿತಾ. ನಾನು ಮೀಡಿಯಾದಲ್ಲಿ ಇರಬೇಕಾದ್ರೆ ನನ್ನ ಕೊಲೀಗ್ ಅವರ ಅಕ್ಕ ಮಾಡಿಕೊಟ್ಟಿರೋ ಈ ತಿಂಡಿನ ಆಫೀಸಿಗೆ ತಗೊಂಡು ಬಂದಿದ್ರು. ತಿಂದು ನನಗಂತೂ ಸಖತ್ ಇಷ್ಟ ಆಗಿತ್ತು. ರೆಸಿಪಿ ಕೇಳಿದ್ದೆ, ಆದರೆ ಈವರೆಗೂ ಹೇಳ್ಕೊಟ್ಟಿಲ್ಲ ಆ ಪುಣ್ಯಾತ್ಮ. ಅದಕ್ಕೆ ನಾನೇ ಎಕ್ಸ್ಪೆರಿಮೆಂಟ್ ಆಗಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿರೋದಕ್ಕೆ ನಿಮಗೆ ಇದನ್ನು ಶೇರ್ ಮಾಡ್ತಿರೋದು. ಇನ್ನು ಪ್ಯಾನಲ್ಲಿ ಸ್ವಲ್ಪ ತೆಂಗಿನ ತುರಿನ ತಗೊಂಡು ಅರಶಿನ ಬೆರೆಸಿ ಫ್ರೈ ಮಾಡಿ ಎತ್ತಿಡ್ಕೋಬೇಕು. ಈ ಕಡೆ ಚಿಕನ್ ಬೆಂದಿದೆ, ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸೋಣ. ಈಗ ಚಿಕನ್ನ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬಹುದು. ನಿಮಗೆ ಬೇಕು ಅಂತ ಅನ್ಸಿದ್ರೆ ಮಾತ್ರ ಕಟ್ ಮಾಡಿ. ಮಸಾಲೆಯಂತೂ ಘಮ್ ಅಂತಿದೆ. ಟೇಸ್ಟ್ ಮಾಡ್ತಾ ಮಾಡ್ತಾ ನಾವು ಅನ್ಕೊಂಡಿರೋ ತಿಂಡಿ ಪ್ರಿಪೇರ್ ಮಾಡೋಕ್ಕೆ ಉಳಿಯುತ್ತಾ ಅಂತ ನಮಗೆ ಡೌಟ್ ಬಂದಿತ್ತು ಆಯ್ತಾ. ಇದೇ ರೀತಿ ಮಾಡಿದರೆ ಆಗಲ್ಲ, ಸೀರಿಯಸ್ ಆಗಿ ಕುಕಿಂಗ್ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ಫ್ರೈ ಮಾಡಿರೋ ತೆಂಗಿನ ತುರಿನ ಮಸಾಲೆಗೆ ಆ್ಯಡ್ ಮಾಡ್ಕೊಂಡ್ವಿ. ಸರಿಯಾಗಿ ಬೆರೆಸಿದ ನಂತರ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಇದರ ಮೇಲ್ಗಡೆ ಹಾಕೋಬೇಕು. ಇಲ್ಲಿಗೆ ಚಿಕನ್ ಸುಕ್ಕ ಮಸಾಲ ರೆಡಿ ಆಯ್ತು. ಇನ್ನು ಪುಂಡಿ ಬೇಯಿಸೋ ಕೆಲಸ ಅಲ್ಲಲ್ಲ, ಪ್ರಿಪೇರ್ ಮಾಡೋ ಕೆಲಸ. ಆಗ್ಲೇ ನೆನೆಸಿಟ್ಟಿರೋ ಅಕ್ಕಿಗೆ 1 ಕಪ್ ಕುಚ್ಚಲಕ್ಕಿಯನ್ನ, ಇದ್ಯಾಕಂದ್ರೆ ಕಡುಬು ಸಾಫ್ಟ್ ಆಗೋಕೆ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಆಮೇಲೆ ಬಿಸಿ ಮಾಡಿ ಗಟ್ಟಿ ಆಗೋ ಥರ ಮಾಡಬೇಕು. ಕಡುಬು ಉಂಡೆ ಕಟ್ಟೋಕೆ ಈಸಿ ಆಗೋಷ್ಟು ಬಿಸಿ ಮಾಡಿದ್ರೆ ಸಾಕು. ಹಾಗೆ ಸ್ಟೀಮರಲ್ಲಿ ನೀರು ಕುದಿಯೋಕೆ ಬಿಟ್ಟಿದ್ದೀನಿ. ಇದು ಬಿಸಿ ಆಗೋಷ್ಟೊತ್ತಿಗೆ ನಾವು ಕಡುಬುನ ಪ್ರಿಪೇರ್ ಮಾಡ್ಕೊಳ್ಳೋಣ. ಕಡುಬು ಮಾಡಬೇಕಾದ್ರೆ ರೌಂಡ್ ಶೇಪ್ ಮಾಡಿ ಆಮೇಲೆ ನಡುವೆ ಗುಂಡಿ ಮಾಡಿ ಸ್ಟಫಿಂಗ್ಗೆ ರೆಡಿ ಮಾಡಿರೋ ಚಿಕನ್ ಸುಕ್ಕ ಮಸಾಲಾನ ಇನ್ಸೈಡ್ ಫಿಲ್ ಮಾಡಬೇಕು. ಒಂದು ರೀತಿ ಹೇಳೋದಾದ್ರೆ ಮೋಮೋ ಹಾಗೇನೆ. ಸಣ್ಣ ಸಣ್ಣ ಪೀಸ್ ಚಿಕನ್ ಮಾಡಿದ್ರೆ ಸ್ಟಫಿಂಗ್ಗೆ ಈಸಿ ಆಗುತ್ತೆ. ಎಲ್ಲಾ ಕಡುಬುನು ಸ್ಟಫಿಂಗ್ ಮಾಡಿದ್ಮೇಲೆ ಸ್ಟೀಮರಲ್ಲಿ ಬೇಯಿಸಬೇಕು.
ನೋಡಿ, ಈಗ ಉಳಿದಿರೋ ಚಿಕನ್ ಸುಕ್ಕ ಮಸಾಲ ಇದೆಯಲ್ಲ, ಇದು ಊಟ ಜೊತೆ ಸೈಡ್ ಡಿಶ್ ಆಗುತ್ತೆ. ಆಯ್ತಲ್ಲ, ಒಂದು ಕೆಲಸ ಕಂಪ್ಲೀಟ್. ಇನ್ನು 20-25 ನಿಮಿಷ ಬಿಟ್ಟು ನೋಡಿದ್ರೆ ಸ್ಟೀಮರಲ್ಲಿ ಬೇಯ್ತಿರೋ ಕಡುಬು ಬೆಂದಿರುತ್ತೆ. ಪ್ಲೇಟಲ್ಲಿ ಹಾಕೊಂಡು ಕಡುಬು ಕಟ್ ಮಾಡಿದ್ರೆ ಹಿಂಗಿರುತ್ತೆ ನೋಡಿ. ಮತ್ತೆ ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಸೋ ಟೇಸ್ಟಿ, ಅಥೆಂಟಿಕ್ ಆದಿತ್ತಿನ ಮಸ್ತ್ 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 ಶೋಕ್ ಆತಂಡು. ಸಾಫ್ಟ್ ಆಗಿರೋ ಔಟರ್ ಲೇಯರ್ ಹಾಗೆ ಟೇಸ್ಟಿ ಆಗಿರೋ ಇನ್ಸೈಡ್ ಮಸಾಲ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಆಯ್ತಲ್ಲ, ನಿಮಗೂ ಈ ಡಿಶ್ ಇಷ್ಟ ಆಗಿದ್ರೆ ಮನೇಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಕಮೆಂಟ್ನ ತಪ್ಪದೆ ಹಾಕಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ? ಧನ್ಯವಾದ ಎಲ್ರಿಗೂ.